ಹಲೋ ಗೈಸ್, ಇಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳು ಎಂದರೇನು ಅಂತ ನೋಡಿದ್ವಿ. ಈ ದಿನ ಸಂಸ್ಕೃತ ಸಂಧಿಗಳು ಮತ್ತು ಅದರ ವಿಧಗಳನ್ನು ನೋಡೋಣ. ಸಂಸ್ಕೃತ ಸಂಧಿಗಳಲ್ಲಿ ಒಟ್ಟು 2 ವಿಧಗಳು. ಅವುಗಳೆಂದರೆ ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಒಟ್ಟು 4 ವಿಧಗಳು. ಅವುಗಳೆಂದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇದರಲ್ಲಿ ಸವರ್ಣ ದೀರ್ಘ ಸಂಧಿ ಎಂದರೇನು ಅಂತ ನೋಡೋಣ ಬನ್ನಿ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಾಕ್ಷರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಸ್ವರಾಕ್ಷರಗಳು ಅಂದರೆ ಆ ಇಂದ ಆಹವರೆಗೆ ಅದನ್ನು ಸ್ವರಗಳು ಎನ್ನುತ್ತೇವೆ. ಹಾಗೆ ದೀರ್ಘ ಸ್ವರ ಬಂದ್ಬಿಟ್ಟು ಆ, ಅದಕ್ಕೆ ಇಲ್ಲಿ ದೀರ್ಘ ಸ್ವರವೇ ಆದೇಶವಾಗಿ ಬಂದಿದೆ ಎಂಬುದು. ಇಲ್ಲಿ ಈ ದೀರ್ಘ ಸ್ವರವಾಗಿ ಈ ಬಂದಿದೆ. ಹೂಗೆ ದೀರ್ಘ ಸ್ವರವಾಗಿ ಬಂದಿದೆ. ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ. ಉದಾಹರಣೆ ನೋಡೋದಾದರೆ ದೇವ ಪ್ಲಸ್ ಆಲಯ ದೇವಾಲಯ. ದೀರ್ಘ ಸ್ವರ ಬಂದಿದೆ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಇಲ್ಲೂ ಕೂಡ ದೀರ್ಘ ಸ್ವರ ಬಂದಿದೆ. ಗಿರಿ ಪ್ಲಸ್ ಈಶ, ಗಿರೀಶ. ಇಲ್ಲೂ ಕೂಡ ದೀರ್ಘ ಸ್ವರ ಬಂದಿದೆ. ಮುಂದಿನದು ಗುಣಸಂಧಿ. ಗುಣಸಂಧಿ ಎಂದರೆ ಆಹಾಕಾರಗಳ ಮುಂದೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಋಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ಗುಣಸಂಧಿ ಎನ್ನಲಾಗಿದೆ. ಹಾಗೆಂದರೆ ಇಲ್ಲಿ ನೋಡ್ಬೋದು, ಆಹಾಕಾರಗಳ ಮುಂದೆ ಈ ಸ್ವರಗಳು ಬಂದರೆ ಯಾವುದು ಬರುತ್ತೆ? ಏಕಾರ ಬರ್ತದೆ. ಅದೇ ರೀತಿ ಆಹಾಕಾರಗಳ ಮುಂದೆ ಹೂಕಾರಗಳು ಬಂದರೆ ಅವೆರಡರ ಇದರ ಮೇಲೆ ಓಕಾರ ಬರುತ್ತದೆ. ಹಾಗೆಯೇ ಅದೇ ರೀತಿ ಆಹಾಕಾರಗಳ ಮುಂದೆ ಋಕಾರವು ಬಂದರೆ ಅರ್ಕಾರವು ಆದೇಶವಾಗಿ ಬರುತ್ತದೆ. ಅಂತಹ ಸಂಧಿಯನ್ನು ಗುಣಸಂಧಿ ಎನ್ನಲಾಗಿದೆ. ಇದು ಉದಾಹರಣೆ ನೋಡಿದ್ರೆ ನಿಮಗೆ ಒಂದು ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು, ದೇವ ಪ್ಲಸ್ ಇಲ್ಲಿ ಈ ಕಾರ ಬಂದಿದೆ, ಇಂದ್ರ ದೇವೇಂದ್ರ. ಇಲ್ಲಿ ಏಕಾರವು ಆದೇಶವಾಗಿ ಬಂದಿದೆ. ಚಂದ್ರ ಪ್ಲಸ್ ಉದಯ, ಇಲ್ಲಿ ಹೂಕಾರ ಬಂದಿದೆ. ಚಂದ್ರೋದಯ ಓಕಾರ ಇಲ್ಲಿ ಆದೇಶವಾಗಿ ಬಂದಿದೆ. ಓಕಾರವು ಆದೇಶವಾಗಿ ಬಂದಿದೆ. ಅದೇ ರೀತಿ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಇಲ್ಲಿ ಕೂಡ ಹೀಗೆ ಏಕಾರವು ಆದೇಶವಾಗಿ ಬಂದಿದೆ. ಮುಂದಿನದು ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಎಂದರೇನು ಅಂತ ನೋಡೋಣ ಬನ್ನಿ. ವೃದ್ಧಿ ಸಂಧಿ ಎಂದರೆ ಆಹಾಕಾರಗಳಿಗೆ ಈ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ವೃದ್ಧಿ ಸಂಧಿ ಎನ್ನಲಾಗಿದೆ. ಇದು ಸಿಮಿಲರ್ ಟು ಗುಣಸಂಧಿ ಥರನೇ. ಇದರಲ್ಲಿ ಆಕಾರಗಳ ಮುಂದೆ ಈ ಐಕಾರ ಬರ್ತಾ ಇದೆ. ಈ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಯಾವುದು ಆದೇಶವಾಗಿ ಬರ್ತಾ ಇದೆ? ಐಕಾರ. ಅದೇ ರೀತಿ ಆಹಾಕಾರಗಳಿಗೆ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ವೃದ್ಧಿ ಸಂಧಿ ಎನ್ನಲಾಗಿದೆ. ಉದಾಹರಣೆ ನೋಡೋದಾದರೆ ಏಕ ಪ್ಲಸ್ ಏಕ. ಇಲ್ಲಿ ಏಕಾರ ಬಂದಿದೆ. ಏಕಾರ ಬಂದಿರೋದ್ರಿಂದ ಯಾವ ಕಾರ ಆದೇಶವಾಗಿ ಬರಬೇಕು? ಐಕಾರವು. ಏಕ ಪ್ಲಸ್ ಏಕ, ಏಕೈಕ. ವನ ಪ್ಲಸ್ ಔಷಧಿ. ಇಲ್ಲಿ ಹಾಗೆ ಔಕಾರ ಬಂದಿದೆ, ಹಾಗೆ ಔಕಾರ ಪರವಾಗಿದೆ. ಅಂದರೆ ಯಾವ ಆದೇಶವಾಗಿ ಬರಬೇಕು? ಔಕಾರವೇ ಆದೇಶವಾಗಿ ಬರಬೇಕು. ಆ ಸಂಧಿಯನ್ನು ವನೌಷಧಿ. ವನ ಪ್ಲಸ್ ಔಷಧಿ, ವನೌಷಧಿ. ಔಕಾರವೇ ಆದೇಶವಾಗಿ ಬಂದಿದೆ. ಅಂತಹ ಸಂಧಿಯನ್ನು ವೃದ್ಧಿ ಸಂಧಿ ಎನ್ನಲಾಗಿದೆ. ಮೂರನೇದು ಜನ ಪ್ಲಸ್ ಐಕ್ಯ, ಜನೈಕ್ಯ. ಇಲ್ಲಿ ಐಕಾರವು ಆದೇಶವಾಗಿ ಬಂದಿದೆ. ಇದನ್ನು ವೃದ್ಧಿ ಸಂಧಿ ಎನ್ನಲಾಗಿದೆ. ಕೊನೆಯ
ಸ್ವರ ಸಂಧಿ ಯಾವುದು? ಎಣ್ ಸಂಧಿ. ಎಣ್ ಸಂಧಿ ಏನಂತ ನೋಡೋದಾದರೆ, ಎಣ್ ಸಂಧಿ ಅಂದರೆ ಈ ಕರಗಳ ಮುಂದೆ ಆ ಕರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಯಕ್ಕರವು, ಹೂ ಕರಗಳಿಗೆ ವಕ್ಕರವು, ಋಕ್ಕರಕ್ಕೆ ರಕ್ಕರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ಎಣ್ ಸಂಧಿ ಎಂದು ಕರೆಯಲಾಗಿದೆ. ಇಲ್ಲಿ ನೋಡ್ಬೋದು, ಈ ಕರಗಳ ಮುಂದೆ ಯಾವುದು ಬಂದಿದೆ? ಆ ಕರಗಳು ಪರವಾಗಿದೆ. ಅವೆರಡರ ಸ್ಥಾನದಲ್ಲಿ ಯಾವುದು ಬಂದಿದೆ? ಯಕ್ಕರವು ಆದೇಶವಾಗಿ ಬಂದಿದೆ. ಅಂತಹ ಸಂಧಿಯನ್ನು ಎಣ್ ಸಂಧಿ ಎನ್ನಲಾಗಿದೆ. ಅದೇ ರೀತಿ ಹೂವು ಕರಗಳಿಗೆ ವಕ್ಕರವು, ಋಕ್ಕರಕ್ಕೆ ರಕ್ಕರವು ಬಂದರೆ ಅಂತಹ ಸಂಧಿಯನ್ನು ಎಣ್ ಸಂಧಿ ಎಂದು ಕರೆಯಲಾಗಿದೆ. ಉದಾಹರಣೆ ನೋಡೋದಾದರೆ, ಮನು ಪ್ಲಸ್ ಅಂತರ. ಮನು ಹೂ ಕರಕ್ಕೆ ಆ ಕರ ಪರವಾಗಿ ಯಾವುದು ಬಂದಿದೆ? ವಕ್ಕರ ಬಂದಿದೆ. ಮನು ಪ್ಲಸ್ ಅಂತರ ಮನ್ವಂತರ. ಪ್ರತಿ ಈ ಕರ ಬಂದಿದೆ ಪ್ಲಸ್ ಉತ್ತರ, ಪ್ರತ್ಯುತ್ತರ ಯಕ್ಕರ ಬಂದಿದೆ ಆದೇಶವಾಗಿ. ಇಲ್ಲಿ ಗಕ್ಕರ ಆದೇಶವಾಗಿ ಬಂದಿದೆ. ಹೂಕರಕ್ಕೆ ಬಕ್ಕರ, ಇಲ್ಲಿ ಈ ಕರಕ್ಕೆ ಯಕ್ಕರ. ಇಲ್ಲಿ ಕೂಡ ಜಾತಿ ಪ್ಲಸ್ ಅತೀತ ಜಾತ್ಯತೀತ, ಇಲ್ಲಿ ಕೂಡ ಯಕ್ಕರವು ಆದೇಶವಾಗಿ ಬಂದಿದೆ. ಇದಾಗಿತ್ತು ಎಣ್ ಸಂಧಿ. ಇದಾಗಿತ್ತು ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಅದರ ಅರ್ಥಗಳ ವಿವರಣೆ. ಮುಂದಿನ ವಿಡಿಯೋದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿ ಎಂದರೇನು ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಯಾವ ಗ್ರಾಮರ್ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.